ತಪ್ಪಿಸ್ತಾಳೆ. ಯಾವಾಗ ಪಾದಕ ಅರ್ಪಿಸಿದ್ರು ಆ ತಾಯಿ ತಾನು ನಮಸ್ಕಾರವನ್ನ ಮಾಡಿ ಕಣ್ಣೀರನ್ನು ಹಾಕುವ ಹೊತ್ತಿನೊಳಗ ಆ ಕಣ್ಣೀರು ರೇವಣ ಸಿದ್ಧರ ಪಾದಕ ಮುಟ್ಟುತ್ತದೆ. ಎಚ್ಚರ ಆಗ್ತಾರೆ ರೇವಣ ಸಿದ್ಧರು. ಎಚ್ಚರಾಗಿ ನೋಡ್ತಾರೆ ತಾಯಿ ಮಗನನ್ನ. ರೇವಣ ಸಿದ್ಧರು ಕೇಳ್ತಾರೆ, ಯಾಕಪ್ಪ ಏನಾಗ್ಯದ, ಏನಿಲ್ಲಪ್ಪ, ನನ್ನ ಮಗ 20 ವರ್ಷ ಮಾತಾಡಿಲ್ಲ, ಇನ್ನೂ ಮೌನನೇ ಅದಾನ, ಎಲ್ಲರ ಮಕ್ಕಳಂತೆ ಆಟವಾಡ್ತಾ ಇಲ್ಲ, ಎಲ್ಲರ ಮಕ್ಕಳಂತೆ ಮಾತಾಡಕತ್ತಿಲ್ಲ, ಕೇವಲ ಮೌನವಾಗಿ ಇರುತ್ತಂತ ತನ್ನ ಜೀವನವನ್ನು ಕೈತಾನೆ. ಅವನನ್ನ ನೋಡಿ ನನಗೆ ಬಹಳ ದುಃಖ ನಿಶ್ಚದ. ಮುಂದೆ ವಂಶ ಬೆಳೆಯೋದು ಹಂಗ, ಈ ಜಗತ್ತು ನಡೆಯೋದು ಹಂಗ, ಮಗುವಿನ ಸಲುವಾಗಿ ಅಂತ ತಿಳ್ಕೊಂಡಂತಾಗ ರೇವಣ ಸಿದ್ಧರಾಗಿರ್ತಕ್ಕಂಥವ್ರು ಅಂತಾನೆ ಏನಂತ ಆ ಮಗುವಿನನ್ನ ಹತ್ತಿರಕ್ಕೆ ಕರೆದು ಮಾತಾಡಿಸ್ತಾರೆ. ಮಾತಾಡ್ತಾರೆ ರೇವಣ ಸಿದ್ಧರು. ಆ ಮಗನಿಗೆ ಎದುರಿಗೆ ಕಳಿಸಿ ಮಾತಾಡಿಸ್ತಾರೆ. ಏನಂತ, ಯಾಕಪ್ಪ 20 ವರ್ಷಗಳಂತ ಮಾತಾಡೋಲ್ಲ, 20 ವರ್ಷಗಳಂತ ಮಾತಾಡೋಲ್ಲ, ಏನಾಗಿದೆ ನಿಮ್ಗೆ? ರೇವಣ ಸಿದ್ಧರು ಮಾತಾಡಿಸ್ತಾರೆ. 20 ವರ್ಷ ಆಗ್ಯದಂತ ಒಟ್ಟ ಮಾತಾಡವಲ್ಲ. 20 ವರ್ಷ ಆದರೂ ನಿಮ್ಮಂತ ಮಹಾತ್ಮರು ದರ್ಶನ ಆಗುವವರೆಗೂ ಮಾತಾಡಬಾರ್ದಂತ ಮಾಡಿದ್ನಂತೆ. ತಿಳಿದುಕೊಳ್ಳುವಂತಹ ಮಾತುಷ್ಟಿ ಅದ. ಪ್ರತಿಯೊಬ್ಬ ಮನುಷ್ಯನಾಗಿರ್ತಕ್ಕಂಥವನು ಪ್ರತಿಯೊಂದು ಅರ್ಥವನ್ನ ಮಾಡ್ಕೊಳ್ಬೇಕು. ಅದ ಕಡೆ ಹೇಳ್ತಾನ, ಒಂದು ಕಡೆ ಕಾನ ಹೋತೋ